ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದ್ರೆ, ನಮ್ಮ ಮಾಮನ ಮಗಳ ಮದ್ವೆಗೆ ಅಂಥೇಳಿ ನಾವು ಪುಣಾಗೆ ಹೋಗಿದ್ವಿ. ಸೊ ಮದ್ವೆ ಒಳಗೆ ಯಾವ ರೀತಿ ಫುಡ್ ಮಾಡಿದ್ರು, ಏನೆಲ್ಲ ಐಟಮ್ಸ್ ಮಾಡಿದ್ರು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕನ್ಸಿತ್ತು. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನಾವು ಮದ್ವೆ ಒಳಗೆ ಏನೆಲ್ಲ ಫುಡ್ ಐಟಮ್ಸನ್ನು ಟೇಸ್ಟ್ ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀವಿ. ಸೊ ಆಲ್ರೆಡಿ ನಾನು ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಎಷ್ಟೊಂದು ಪುಣಾ ಮದ್ವೆ ಒಳಗಿಂದ ಸ್ಟಾರ್ಟರ್ಸ್ ಆಯಿತು, ಸ್ನ್ಯಾಕ್ಸ್ ಆಯಿತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಆಮೇಲೆ ಮನೆ ಒಳಗೆ ಏನೆಲ್ಲ ಅಡುಗೆ ಮಾಡ್ಕೊಂಡಿದ್ವಿ, ಸಣ್ಣ ಸಣ್ಣ ಫಂಕ್ಷನ್ಗಾಗಲಿ ದೊಡ್ಡ ಫಂಕ್ಷನ್ಗಾಗಲಿ ಬಂದವರಿಗೆಲ್ಲ ಗೆಸ್ಟಿಗೆ ಅವ್ರು ಏನೆಲ್ಲ ಫುಡ್ ಅರೇಂಜ್ಮೆಂಟ್ಸ್ ಮಾಡಿದ್ರು ಎಲ್ಲನೂ ನಾನು ಪಾರ್ಟ್ ವೈಸ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೀನಿ. ನೀವು ಇನ್ನೂವರೆಗೂ ನೋಡಿರಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಹೋಗಿ ನೀವು ನೋಡ್ಕೊಂಡು ಬರ್ರಿ. ಸೊ ಇದು ಲಾಂಗ್ ವಿಡಿಯೋ ಇತ್ತು. ಮೇನ್ ಕೋರ್ಸ್ ಅವರು ಲಂಚ್ಗೆ ಡಿನ್ನರ್ಗೆ ಏನು ಮಾಡಿದ್ರು ಅಂಥೇಳಿ 2 ಪಾರ್ಟ್ ಒಳಗೆ ಮಾಡತ್ತೀನಿ. ಸೊ ಇದು ಪಾರ್ಟ್ ಫಸ್ಟ್ ಐತಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿರಿ. ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತ ಹೇಳ್ರಿ, ಮದುವೆ ಒಳಗಿನ ಫುಡ್ ನಿಮಗೆ ಹೆಂಗೆ ಅನಿಸಿತ್ತು ಅಂತ ಹೇಳ್ರಿ. ಟೇಸ್ಟ್ ವೈಸ್ ಹೇಳಬೇಕಂದ್ರೆ ದಿ ಬೆಸ್ಟ್ ಫುಡ್ ಐಟಮ್ಸನ್ನು ಮಾಡಿದ್ರು ನೋಡಿರಿ ಸ್ನೇಹಿತರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಷನ್ ಬರ್ತೈತಿ. ಸೊ ಈವ್ನಿಂಗ್ ಸಂಗೀತಕ್ಕೆ ಅಂಥೇಳಿ ಅವರು ಒಂದು ಡಿನ್ನರ್ ಆರ್ಗನೈಸ್ ಮಾಡಿದರು. ಆ ಡಿನ್ನರ್ ಒಳಗೆ ಸಿಕ್ಕಾಪಟ್ಟಿ ವೆರೈಟೀಸ್ ಎಲ್ಲ ಸ್ಟಾರ್ಟರ್ಸ್ನೂ ಅವ್ರು ಅರೇಂಜ್ ಮಾಡಿದರು. ಸೊ ಫಸ್ಟಿಗೆ ನೋಡ್ರಿ, ಚಾಟ್ ಇಷ್ಟಪಡೋರಿಗೆ ಅವರು ದಹಿ ಚಾಟ್ ಅಂತ ಹೇಳಿ ಮಾಡಿದ್ರು. ನಿಜವಾಗ್ಲೂ ಸ್ನೇಹಿತರೆ ಭಾಳ ಟೇಸ್ಟಿ ಇತ್ತು. ಆಮೇಲೆ ಒಂದಿಷ್ಟು ಲೈವ್ ಕೌಂಟರ್ಸ್ ಅಂತಲೂ ಅವ್ರು ಅರೇಂಜ್ ಮಾಡಿದರು. ಬಿಸಿ ಬಿಸಿಯಾಗಿನೇ ನಿಮಗೆ ನೂಡಲ್ಸ್ ರೆಡಿ ಮಾಡಿಕೊಡ್ತಿದ್ರು, ಮಂಚೂರಿ ರೆಡಿ ಮಾಡಿಕೊಡ್ತಿದ್ರು, ಆಮೇಲೆ ಪಿಜ್ಜಾ ರೆಡಿ ಮಾಡಿಕೊಡ್ತಿದ್ರು. ಇದೆಲ್ಲ ಬಿಸಿ ಬಿಸಿಯಾಗಿ ನಿಮ್ಗೆ ಬೇಕು ಅಂತಂದರೆ ಇಮಿಡಿಯೇಟಾಗಿ ಎಲ್ಲ ರಾ ಮಟೀರಿಯಲ್ಸ್ ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ರು. ನೀವು ಬೇಕಂತಂದ್ರೆ ಬಿಸಿ ಬಿಸಿಯಾಗಿ ನಿಮಗೆ ಟೇಸ್ಟ್ ವೈಸ್ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು, ನಿಮ್ಗೆ ಉಪ್ಪು ಖಾರ ಹೆಂಗೆ ಬೇಕು, ಮಕ್ಕಳಿಗಂದ್ರೆ ಕಮ್ಮಿ ಖಾರ ಹಾಕಿ, ದೊಡ್ಡವ್ರಿಗಂದ್ರೆ ಜಾಸ್ತಿ ಖಾರ ಹಾಕಿ ಅವರು ಟೇಸ್ಟ್ ವೈಸನ್ನು ಮಾಡಿಕೊಡಕತ್ತಿದ್ರು. ಇಲ್ಲಿ ನೋಡ್ರಿ, ಚೀಸ್ ಬಾಲ್ಸನ್ನು ಅವ್ರು ಅರೇಂಜ್ ಮಾಡಿದರು. ಭಾಳ ಟೇಸ್ಟಿಯಾಗಿತ್ತು. ಇದು ಲೋಟಸ್ ಸ್ಟೆಮ್ದಿಂದ ಮಾಡಿರುವಂತಹ ಒಂದು ಮಂಚೂರಿ ಸ್ನೇಹಿತರೆ, ಭಾಳ ಟೇಸ್ಟಿಯಾಗಿತ್ತು. ನಾನು ಫಸ್ಟ್ ಟೈಮ್ ಇದು ರೆಸಿಪಿ ಟ್ರೈ ಮಾಡಿದ್ದೆ. ನಿಜವಾಗ್ಲೂ ಭಾಳ ಟೇಸ್ಟಿ ಇತ್ತು. ಸೊ ಇಲ್ಲೇನಾದರೂ ಲೋಟಸ್ ಸ್ಟೆಮ್ ನನಗೆ ಸಿಕ್ತು ಅಂದರೆ ನಾನು ಡೆಫಿನೆಟ್ಲಿ ನಿಮ್ಗೆ ಆ ರೆಸಿಪಿ ಶೇರ್ ಮಾಡ್ತೀನಿ. ಆಮೇಲೆ ಮಕ್ಕಳಿಗಂತೇಳಿ ಪಿಜ್ಜಾ ಮಾಡಿಕೊಟ್ಟಿದ್ರು, ಆಮೇಲೆ ನೂಡಲ್ಸನ್ನು ಮಾಡಿಕೊಟ್ಟಿದ್ರು. ಪಿಜ್ಜಾ ನೋಡಿರಿ, ನೀವು ಏನು ವೆಜಿಟೇಬಲ್ಸ್ ಇಷ್ಟಪಡ್ತೀರಿ, ಮಕ್ಕಳಿಗೆ ಹೆಂಗೆ ಇಷ್ಟ, ಚೀಸ್ ಅಂದರೆ ಬರೀ ಚೀಸ್ ಹಾಕಿ ಮಾಡಿಕೊಡ್ತಿದ್ರು, ಅಥವಾ ಕಾರ್ನ್ ಅಂದರೆ ಕಾರ್ನ್ ಹಾಕಿ ಮಾಡಿಕೊಡ್ತಿದ್ರು, ಅಥವಾ ನೀವು ಇನ್ಯಾವುದಾದ್ರೂ ವೆಜಿಟೇಬಲ್ ಇಷ್ಟಪಡ್ತಿದ್ರೆ ಅದನ್ನು ಮಾಡಿಕೊಡ್ತಿದ್ರು. ಸೊ ಮೇನ್ ಕೋರ್ಸಿಗೆ ನೋಡಿರಿ, ರಾತ್ರಿ ಡಿನ್ನರ್ಗೆ ಅವರಿಲ್ಲೇ ದಾಲ್ ಮಖನಿ ಮಾಡಿದರು. ದಾಲ್ ಮಖನಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ ಮಾಡಿದರು, ಆಮೇಲೆ ಇದು ವೆಜ್ ಕೋಫ್ತಾ ಮಾಡಿದರು. ಒಂದಿಷ್ಟು ಐಟಮ್ಸ್ ಹೆಸರು ನನಗೆ ನೆನಪಿರಲಿಕ್ಕಿಲ್ಲ, ಬಟ್ ಅಂದರೂ ನಾನು ನೆನಪಿಟ್ಕೊಂಡು ಟ್ರೈ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ ಸ್ನೇಹಿತರೆ ಎಲ್ಲ. ಆಮೇಲೆ ಇದು ಒಂದು ಥಾಯ್ ಕರಿ ಅಂತ ಹೇಳಿ ಮಾಡಿದರು ಸ್ನೇಹಿತರೆ. ಕೊಬ್ಬರಿ ಹಾಲು ಹಾಕೇನೋ ಇದನ್ನು ಮಾಡಿದ್ರು ಅಂತ. ನಿಜವಾಗ್ಲೂ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ರೋಟಿ, ಆಮೇಲೆ ಜೀರಾ ರೈಸ್ ಮಾಡಿದ್ರು. ಥಂಡಿ ಒಳಗ್ರಿ ನಿಜವಾಗ್ಲೂ ಬಿಸಿ ಬಿಸಿಯಾಗಿ ಒಂದೊಂದು ಐಟಮ್ನು ಅವರು ಬಿಸಿ ಬಿಸಿಯಾಗಿ ಸರ್ವ್ ಮಾಡಕತ್ತಿದ್ರು. ಇಲ್ಲಿ ನೋಡ್ರಿ, ಇದು ದಾಲ್ ಮಖನಿ ಮಾಡಿದರು. ಮಸ್ತ್ ಬಿಸಿ ಬಿಸಿ ರೋಟಿ ಜೊತೆಗೆ ದಾಲ್ ಮಖನಿ ಅಂತೂ ಖಾರ ಇಷ್ಟಪಡದೇ ಇರೋರಿಗೆ ದಾಲ್ ಮಖನಿ ಇಸ್ ದ ಬೆಸ್ಟ್ ಐಟಮ್ ಅಂತಲೇ ಹೇಳ್ಬೋದು. ಆಮೇಲೆ ಬಿಸಿ ಬಿಸಿಯಾಗಿ ಗಾಜರ್ ಹಲ್ವಾ ಮಾಡಿದರು ಸ್ನೇಹಿತರೆ. ಗಾಜರ್ ಹಲ್ವಾ ಅಂತೂ ಇಷ್ಟು ಟೇಸ್ಟಿಯಾಗಿತ್ತಲ್ರಿ. ನಾನು ಜಾಸ್ತಿ ಸ್ವೀಟ್ ಒಳಗೆ ಟೇಸ್ಟ್ ಮಾಡಿದ್ದಂದ್ರೆ ಗಾಜರ್ ಹಲ್ವಾ. ಆಮೇಲೆ ಬಿಸಿ ಬಿಸಿಯಾಗಿ ಜಿಲೇಬಿ ಮಾಡಿಕೊಡಾಕತ್ತಿದ್ರು. ಆ ಥಂಡಿ ಒಳಗೆ ಎಲ್ಲನೂ ಫುಡ್ ನಿಮಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರಂದ್ರೆ ಅದ್ರದ್ದೊಂದು ಖುಷಿನ ಬೇರೆ. ಆಮೇಲೆ ಜಿಲೇಬಿ ಜೋಡಿಗೆ ರಬಡಿ ಮಾಡಿದರು. ರಬಡಿ ಜೊತೆಗೆ ಜಿಲೇಬಿ ಕಾಂಬಿನೇಷನ್ ಬೆಸ್ಟ್. ಆಮೇಲೆ ಸಣ್ಣದಾಗಿ ಪೇಸ್ಟ್ರೀಸ್ ರೆಡಿ ಮಾಡಿಟ್ಟಿದ್ರು ಸ್ನೇಹಿತರೆ. ಇಷ್ಟೆಲ್ಲ ವೆರೈಟೀಸ್ ನಾವು ಟ್ರೈ ಮಾಡಿದ್ವಿ. ಒಂದಕ್ಕಿಂತ ಒಂದು ಐಟಮ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ನೋಡಿರಿ. ದಾಲ್ ಮಖನಿ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಜೀರಾ ರೈಸ್, ರೋಟಿ, ಆಮೇಲೆ ಲೋಟಸ್ ಸ್ಟೆಮ್ ಮಂಚೂರಿ. ನೀವು ಯಾವಾಗಾದರೂ ಎಲ್ಲಾದರೂ ನಿಮ್ಗೆ ಅವೈಲೇಬಲ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಅದನ್ನು ತಿಂದು ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ. ನನಗಂತೂ ಭಾಳ ಇಷ್ಟ ಆಯಿತು. ಆಮೇಲೆ ವೆಜ್ ಕೋಫ್ತಾ, ಪನ್ನೀರ್ ಬಟರ್ ಮಸಾಲ ಮಸ್ತ್ ಮಾಡಿದರು. ಸ್ವೀಟಿಗೆ ಮತ್ತೊಂದು ಏನಪ್ಪ ಅಂದರೆ ಬಿಸಿ ಬಿಸಿಯಾಗಿ ಜಾಮೂನ್ ಸರ್ವ್ ಮಾಡಿದರು. ಇದೆಲ್ಲ ಐಟಮ್ಸ್ ನೋಡಿರಿ ಸಂಗೀತಕ್ಕೆ ಡಿನ್ನರ್ಗೆ ಅಂತ ಹೇಳಿ ಅವ್ರು ಅರೇಂಜ್ ಮಾಡಿದರು. ಮುಂದೆ ಬರೋ ವಿಡಿಯೋಸ್ ಒಳಗೆ ಅವ್ರ ಮದುವೆಗೆ ಲಂಚ್ ಎಲ್ಲ ಏನು ಅರೇಂಜ್ ಮಾಡಿದರು ಅಂತ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.